ಓಂ ಭೂಂ ಬುಧಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಬುಧ ಮೀನರಾಶಿಯನ್ನು ಬಿಟ್ಟು ಮೇಷರಾಶಿ ಪ್ರವೇಶ ಆಗ್ತಾ ಇದೆ. 30ನೇ ತಾರೀಕು ಏಪ್ರಿಲ್ ಪ್ರವೇಶ ಆದರೆ 15ನೇ ತಾರೀಕು ಮೇವರೆಗೂ ಕೂಡ ಮೇಷರಾಶಿನಲ್ಲಿ ಬುಧ ಫಲ ಕೊಡ್ತಾನೆ. ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ಇರುತ್ತೋ ಅವರಿಗೆ ನಾನು ಹೇಳ್ತಕ್ಕಂಥ ಫಲ 20ರಿಂದ 30% ಗೋಚಾರ ಫಲ ಅಪ್ಲೈ ಆಗುತ್ತೆ. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗ 15 ದಿವಸದ ಅಸ್ಟ್ರಾಲಜಿ ಕ್ಲಾಸು, ಡೈಲಿ 1 hour ಕ್ಲಾಸು, ಮಾರ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೇ 18ನೇ ತಾರೀಕು 11ರಿಂದ 12 ಬೆಳಿಗ್ಗೆ. ಸೊ ಆನ್ಲೈನ್ ಮೂಲಕ, ಝೂಮ್ ಆ್ಯಪ್ ಮುಖಾಂತರ ನೀವು ಜ್ಯೋತಿಷ್ಯವನ್ನು ಕಲಿಬೋದು. ಫ್ಯಾಮಿಲಿ ಮುಖಾಂತರ ನೀವು ಫ್ಯಾಮಿಲಿ 4 ಜನ ಇದ್ದಾರೆ, ಕಲ್ತ್ಕೊಳ್ಳಿ ಮನೇಲಿ ಕೂತ್ಕೊಂಡು. ಸೊ ಈ ಸಲ ನಾವು ಈವ್ನಿಂಗ್ ಬ್ಯಾಚ್ ಮಾಡ್ತಾ ಇಲ್ಲ, ಮಾರ್ನಿಂಗ್ ಬ್ಯಾಚ್ ಮಾತ್ರ ಮಾಡ್ತಕ್ಕಂಥದ್ದು. ಯಾರಿಗೆ ಆಸಕ್ತಿ ಇದೆ ನೀವು ಸೇರ್ಕೋಬೋದು. ನಮ್ಮ ಫೀಸು 11,300, ಆದರೆ ಥರ್ಡ್ ಬ್ಯಾಚ್ಗೆ ಆಫರು ನಾವು 7,200 ರೂಪಾಯಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸೊ ಇದು ನನ್ನ ಕಡೆಯಿಂದ ಲಾಸ್ಟ್ ಆಫರು ಥರ್ಡ್ ಬ್ಯಾಚ್ ಅವ್ರಿಗೆ, ಅದು ಮಾರ್ನಿಂಗ್ ಬ್ಯಾಚ್ ಅವ್ರಿಗೆ. ಸೊ ಆಸಕ್ತಿ ಇರೋರು ಕಲ್ತ್ಕೊಳ್ಳಿ. 3ನೇ ಬ್ಯಾಚ್ ಪ್ರಾರಂಭ. ಆಲ್ರೆಡಿ 1 ಬ್ಯಾಚ್ ಕಲ್ತಿದ್ದಾರೆ, 2ನೇ ಬ್ಯಾಚ್ ಕಲಿತಾ ಇದ್ದಾರೆ. 3ನೇ ಬ್ಯಾಚು ಜಾಯ್ನ್ ಆಗಿ ನಿಮ್ಮ ಜಾತಕದ ಒಂದು ಅದೃಷ್ಟ ತಿಳ್ಕೊಳ್ಳಿ. ಹಣೆ ಬರ ಚೇಂಜ್ ಆಗಲ್ಲ, ಕರೆಕ್ಟ್. ಹಣೆ ಬರ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಹಣೆ ಬರ ಹೆಂಗಿದೆ ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಜೀವನ ಅದ್ಭುತವಾಗಿರುತ್ತೆ. ಯಾವ ಟೈಮಲ್ಲಿ ನಂಗೆ ಕೆಟ್ಟ ಟೈಮ್ ನಾನು ಹೆಂಗಿರಬೇಕು, ಒಳ್ಳೆ ಟೈಮ್ ಬಂದಾಗ ಹೆಂಗೆ ಎಫರ್ಟ್ ಹಾಕಬೇಕು, ಸೊ ಹಾಗೆ ಯಾವ ಟೈಮಲ್ಲಿ ಮಂತ್ರ ಹೇಳಬೇಕು, ಯಾವ ಟೈಮಲ್ಲಿ ತಂತ್ರ ಮಾಡ್ಕೋಬೇಕು, ಯಾವ ಜಮ್ ಸ್ಟೋನ್ ಹಾಕೋಬೇಕು, ಯಾವ ರುದ್ರಾಕ್ಷಿ ಹಾಕೋಬೇಕು, ಸೊ ಯಾವಾಗ ನಾವು ಯಾವ ಗ್ರಹಕ್ಕೆ ದಾನ ಮಾಡಬೇಕು, ಸೊ ಎಲ್ಲವೂ ಲಾಜಿಕ್ಕಾಗಿ ನಾವು ಕ್ಲಾಸಸ್ ಹೇಳ್ಕೊಡ್ತೀವಿ. ಬುಕ್ಕಲ್ಲೂ ಕೂಡ ಎಲ್ಲ ಇನ್ಫಾರ್ಮೇಷನ್ ನಿಮಗಿರುತ್ತೆ. ಪ್ರತಿಯೊಂದನ್ನು ಕೂಡ ಬುಕ್ಕಲ್ಲಿ ಬರೆದಿದ್ವಿ. ಮಂತ್ರ ತಂತ್ರದಿಂದ ಹಿಡಿದು ನಿಮ್ಮ ಸಮಸ್ಯೆಗೆ ಪರಿಹಾರಗಳು, ಕರ್ಮಕ್ಕೆ ತಕ್ಕಂತೆ ನಿಮ್ಮ ದಶಾಭುಕ್ತಿ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಹೆಂಗೆ ಮಾಡ್ಕೋಬೇಕು ಪರಿಹಾರಗಳನ್ನ. ಸೊ ಕ್ಲಾಸಸ್ಸಲ್ಲಿ ಅದನ್ನು ಟೀಚ್ ಮಾಡ್ತೀವಿ. ಆಲ್ರೆಡಿ ಫಸ್ಟ್ ಬ್ಯಾಚ್ ಅವ್ರು ಮಾಡ್ಕೋತಾ ಇದ್ದಾರೆ, ಅವ್ರವ್ರ ಜೀವನ ಅವ್ರು ನೋಡ್ಕೋತಾ ಇದ್ದಾರೆ. ಹೆಂಗಿದೆ, ಮುಂಚೆ ಹೆಂಗಿದ್ದೆ ನಾನು, ಇವಾಗ ಹೆಂಗಿದ್ದೀನಿ, ಮುಂದಕ್ಕೆ ಹೆಂಗಿರುತ್ತೆ ನನ್ನ ಲೈಫು, ಪ್ರತಿಯೊಂದು ಸೀಕ್ರೆಟ್ಸ್ 15 ದಿವಸದಲ್ಲಿ ಗೊತ್ತಾಗತ್ತೆ. ಅಷ್ಟು ಈಸಿಯೆಸ್ಟ್ ಸಬ್ಜೆಕ್ಟು. ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲಸ್ ಟೈಮ್ ಇದೆ ಕಲಿಯೋಕ್ಕೆ, ಬನ್ನಿ. ಡೈಲಿ 1 hour ಕಲ್ತ್ಕೊಂಡು ಎಂಜಾಯ್ ಮಾಡಿ ನಿಮ್ಮ ಲೈಫ್ನ ಒಳ್ಳೆ ರೀತಿ. ಭಗವಂತ ಇಟ್ಟಂಗೆ ಕರ್ಮದಲ್ಲಿ ಏನು ತೊಗೊಬಂದಿರ್ತೀರ ಸೊ ಆ ರೀತಿ. ಓಕೆ, ಸೊ ಹಾಗೆ 12 ಲಗ್ನ ಹೇಗಿದೆ ನೋಡೋಣ. ಫಸ್ಟ್ ಒನ್ ಮೇಷ ಲಗ್ನದವರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಎಜುಕೇಷನ್ ವಿನ್ ಆಗುತ್ತೆ, ಇಲ್ಲಾಂದರೆ ಸಾಧಾರಣ. ಜಾಬಲ್ಲಿರೋರಿಗೆ ಕಿರಿಕಿರಿ ಹೆಚ್ಚಾಗಿರುತ್ತೆ, ಬಟ್ ಸೆಲ್ಫ್ ಎಫರ್ಟ್ ಹಾಕ್ಕೊಂಡು ಮ್ಯಾನೇಜ್ ಮಾಡಿಕೊಂಡ್ರೆ ಗುಡ್. ಬಿಸ್ನೆಸ್ಸಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದರೆ ಮೀಡಿಯಮ್ ಲಾಭ. ಮದುವೆ ಜೀವನದಲ್ಲಿ ತುಂಬ ಗಲಾಟೆ ಸಪ್ರೇಷನ್ಸ್ ಆಗೋ ಸಾಧ್ಯತೆ, ಸಮಾಧಾನವಾಗಿರಿ. ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ ಮದುವೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ವೃಷಭ ಲಗ್ನದವರಿಗೆ ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಮಾರ್ಕ್ಸು ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿ, ಅಥವಾ ಜಾಬಲ್ಲಿ ತೆಗೆದು ಬಿಡ್ಬೋದು, ಅಥವಾ ಜಾಬ್ಗೆ ಇಂಟ್ರೆಸ್ಟ್ ಕಳ್ಕೊತೀರಾ, ಸ್ಯಾಲ್ರಿ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಒಂದು ಸಮಸ್ಯೆ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಮದುವೆ ಜೀವನದಲ್ಲಿ ಸಪ್ರೇಷನ್ಸ್ ಆಗೋ ಸಾಧ್ಯತೆ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗಲ್ಲ, ಆರೋಗ್ಯನೂ ಚೆನ್ನಾಗಿಲ್ಲ, ಸ್ಕಿನ್ ಪ್ರಾಬ್ಲಮ್ಮು, ವೀಸಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಎಕ್ಸಲೆಂಟ್ ಟೈಮ್. ಸೊ ನಾನೊಂದು ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಜಮೀನು ತೊಗೋಬೇಕು, ಮನೆ ತೊಗೋಬೇಕು, ಎನಿ ಒನ್ ಪ್ರಾಪರ್ಟಿ ವೆಹಿಕಲ್, ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಅತ್ಯದ್ಭುತ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಜಾಬಲ್ಲಿರೋರ್ಗೂ ಲಾಭಕರ ಟೈಮು, ಬಿಸ್ನೆಸ್ಸಲ್ಲಿರೋರಿಗೆ ಲಾಭವೋ ಲಾಭ, ಅದರಲ್ಲೂ ರಿಯಲ್ ಎಸ್ಟೇಟ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಲಾಭ ಈ ತಿಂಗಳು. ಮದುವೆ ಜೀವನ ಸಾಧಾರಣವಾಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಮನಸಾರೆ ಒಪ್ಪಲ್ಲ, ತಾಯಿಗೋಸ್ಕರನೋ ಮನೆಯ ಒಂದು ಹಿರಿಯರಿಗೋಸ್ಕರನೋ ಒಪ್ತಕ್ಕಂಥ ಸಾಧ್ಯತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ಕಾಯಿಲೆ ಬಂದು ಹುಷಾರಾಗುತ್ತೆ. ನೆಕ್ಸ್ಟು ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ನೇಮ್ ಆ್ಯಂಡ್ ಫೇಮ್ ಬರುತ್ತೆ, ಬಟ್ ಮೀಡಿಯಮ್ ಗುಡ್. ಜಾಬಲ್ಲಿರೋರಿಗೆ ಮೀಡಿಯಮ್ ಗುಡ್, ನೇಮ್ ಆ್ಯಂಡ್ ಫೇಮು ಬರುತ್ತೆ, ಪ್ರಮೋಷನ್ ಆಗೋ ಸಾಧ್ಯತೆಯೂ ಇದೆ, ಬಟ್ ಕೆಲವೊಂದು ಸಲ 10 ರೂಪಾಯಿ ಹೋಗ್ತಕ್ಕಂಥ ಸಾಧ್ಯತೆ, ಬಟ್ ಗುಡ್ ಟೈಮ್, ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ಸಲ್ಲಿರೋರಿಗೆ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಬಟ್ ಅಷ್ಟೇ ಖರ್ಚುಗಳು, ಅಷ್ಟೇ ಇನ್ವೆಸ್ಟ್ಮೆಂಟ್. ಮದುವೆ ಜೀವನ ತುಂಬ ಕ್ಲಾಶು, ಜಗಳಗಳು, ಸೆಪ್ರೇಷನ್ ಆಗೋ ಸಾಧ್ಯತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ಸಿಂಹಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ, ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್. ಜಾಬಲ್ಲಿರೋರಿಗೆ ಮೀಡಿಯಮ್ ಗುಡ್, ಜಾಬ್ ಚೇಂಜ್ ಮಾಡೋರಿಗೆ 50-50 ತೋರಿಸ್ತಾ ಇದೆ, ಬಟ್ ಮೀಡಿಯಮ್ ಗುಡ್ ಓವರಾಲ್.
ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಬಟ್ ಎಷ್ಟು ಬೇಕೋ ಅಷ್ಟು ಹಣ ಬರುತ್ತೆ, ಬಟ್ ಎಕ್ಸಲೆಂಟ್ ಟೈಮ್. ಮದುವೆ ಜೀವನ ಸಮಸ್ಯೆ ಇದ್ದರೆ ಸಾಲ್ವ್ ಔಟ್ ಆಗಿಬಿಡುತ್ತೆ, ಹಿರಿಯರಿಂದ ಸಾಲ್ವ್ ಔಟ್ ಆಗುತ್ತೆ. ಮದುವೆಗೆ ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅತ್ಯದ್ಭುತ ಟೈಮ್ ಮದುವೆಗೆ. ಆರೋಗ್ಯನೂ ಎಕ್ಸಲೆಂಟ್, ಸಿಂಹಲಗ್ನ. ಸಮಸ್ಯೆ ಇದ್ದರೆ ಕಡಿಮೆ ಆಗಿಬಿಡುತ್ತೆ ಆರೋಗ್ಯದಲ್ಲಿ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸು, ಓದಿದ್ದೆಲ್ಲ ಮರ್ತೋಗುತ್ತೆ, ಇರಿಟೇಷನ್ನು. ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ. ಬಿಸ್ನೆಸ್ಸಲ್ಲಿರೋರಿಗೆ ಕಾಂಪಿಟೇಷನ್ಸ್ ಜಾಸ್ತಿ ಆಗುತ್ತೆ, ಲಾಸಸ್ ಜಾಸ್ತಿ ಆಗುತ್ತೆ. ಮದುವೆ ಜೀವನದಲ್ಲಿ ತಾತ್ಕಾಲಿಕ ಸಪ್ರೇಷನ್ಗಳು ಜಾಸ್ತಿ ಆಗುತ್ತೆ, ಗಲಾಟೆಗಳು ಜಾಸ್ತಿ ಆಗುತ್ತೆ, ಒಡೆದಾಟಗಳು ಜಾಸ್ತಿ ಆಗುತ್ತೆ. ಸೊ ಬ್ಯಾಡ್ ಟೈಮ್. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ. ಕನ್ಯಾ ಲಗ್ನ ಸ್ಕಿನ್ನು ವೀಸಿಂಗ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬ್ ಮೀಡಿಯಮ್ ಗುಡ್, ಬಿಸ್ನೆಸ್ ತುಂಬ ಅದ್ಭುತವಾಗಿದೆ, ಬಟ್ ಸಾಲ ಕೊಡಬಾರ್ದು. ಬಿಸ್ನೆಸ್ಸಲ್ಲಿ ನೆಗೆಟಿವ್ ಆಗಿಬಿಡುತ್ತೆ. ದುಡ್ಡು ಡಿಸ್ಕೌಂಟ್ ಕೊಡಿ, ಎಷ್ಟು ಬರುತ್ತೆ ಅಷ್ಟೇ ಬರಲಿ, ಬಟ್ ಮೀಡಿಯಮ್ ಗುಡ್ ಟೈಮ್. ಹಾಗೆ ಮದುವೆ ಜೀವನ ಎಕ್ಸಲೆಂಟ್ ಟೈಮ್. ಮದುವೆಗೆ ಹುಡುಕ್ತಾ ಇರೋರಿಗೆ ತುಂಬ ಅದ್ಭುತವಾಗಿ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಕಾನ್ಸಂಟ್ರೇಷನ್ ತಪ್ಪಿರೋ ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ಎಕ್ಸಲೆಂಟ್ ಗುಡ್. ಜಾಬಲ್ಲಿರೋರಿಗೆ ಇಂಕ್ರಿಮೆಂಟ್ ಆಫರ್ ಇದ್ದರೆ ಇಂಕ್ರಿಮೆಂಟ್ ಆಗೋಗ್ಬಿಡುತ್ತೆ. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು, ಲಂಸಮ್ ದುಡ್ಡು. ಸೊ ಹಾಗೆ ಕೋರ್ಟ್ ವ್ಯಾಜ್ಯಗಳಲ್ಲಿದ್ದರೆ ಜಯ. ಮದುವೆ ಜೀವನದಲ್ಲಿ ಸಮಸ್ಯೆಗಳು ತೋರಿಸ್ತಾ ಇದೆ, ಗಲಾಟೆಗಳು ತೋರಿಸ್ತಾ ಇದೆ, ಕೋರ್ಟ್ ಕೇಸಲ್ಲಿದ್ದರೆ ಅಲ್ಲೂ ಜಯ. ಮದುವೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ. ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಅಂತ ಗೊತ್ತಾಗಿ ನಾನೇ ಕ್ಯಾನ್ಸಲ್ ಮಾಡೋಣ ಅಂತ ಇದ್ದೆ ಅಂತ ಹೇಳ್ಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳೋದೇ ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ವೀಸಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ, ಬಟ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟು ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಇಂಟೆಲಿಜೆನ್ಸ್ ಸಖತ್ತಾಗುತ್ತೆ, ಒಳ್ಳೇದು ಮಾಡ್ಕೊಳ್ಳಿ. ಜಾಬಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಕಾಂಪ್ರಮೈಸ್ ಆದರೂ ಒಳ್ಳೇದಾಗ್ಬಿಡುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ಆಗಲ್ಲ ಫಟಾಫಟ್, ಬಟ್ ನಿಧಾನಕ್ಕೆ ಹಣ ಬರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಮದುವೆ ಜೀವನದಲ್ಲಿ ಸೆಲೆಕ್ಟಿವ್ ಸಮಸ್ಯೆಗಳು, ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟಕ್ಕೂ ಕಿತ್ತಾಡೋದು, ಬಿಹೇವಿಯರ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಜಾಸ್ತಿ ಆಗುತ್ತೆ, ಕಡಿಮೆ ಮಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟ್ ಸೆಟ್ಟೇ ಆಗಲ್ಲ. ನೀವು ಎಸ್ ಅಂದ್ರೆ ಅವ್ರನ್ನಲ್ಲ, ಅವ್ರ ಎಸ್ ಅಂದ್ರೆ ನೀವನ್ನಲ್ಲ. ಎಸ್ ಅಂದ್ರೆ ಆಗುತ್ತೆ ಅಷ್ಟೇ, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗುತ್ತೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಲವ್ ಮ್ಯಾರೇಜ್ ಆಗೋರಿಗೆ ಸ್ವಲ್ಪ ಗುಡ್ ಟೈಮ್ ಧನುರ್ ಲಗ್ನ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ, ಜಾಬ್ ಮಾಡ್ತಕ್ಕಂಥವ್ರು ಸ್ವಲ್ಪ ಆಲಸ್ಯ ಲೇಸಿನೆಸ್ ಜಾಸ್ತಿ ಆಗುತ್ತೆ, ಬಟ್ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಮೀಡಿಯಮ್ ಗುಡ್ ಟೈಮ್, ದುಡ್ಡು ಬರುತ್ತೆ ಬಟ್ ಮೀಡಿಯಮ್ ಗುಡ್ ಟೈಮ್. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗಿಬಿಡುತ್ತೆ, ಎಮೋಷನ್ಸಿಗೆ ಬೆಲೆ ಇರಲ್ಲ. ಮದುವೆಗೆ ಹುಡುಕ್ತಾ ಇದ್ದರೆ ಯಾರು ಬಂದರೂ ಇಷ್ಟನೇ ಆಗಲ್ಲ. ಸುಮ್ಮನೆ ತಾಯಿಗೋಸ್ಕರ ಎಸ್ ಅನ್ನೋದು, ಹಿರಿಯರ ಫೋರ್ಸ್ಗೋಸ್ಕರ ಎಸ್ ಅನ್ನೋದೇ ತೋರಿಸ್ತಾ ಇದೆ. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ಕಿನ್ ಪ್ರಾಬ್ಲಮ್ಮು, ವೀಸಿಂಗು ಸ್ವಲ್ಪ ಜಾಸ್ತಿ ಆಗ್ಬೋದು. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವರಿಗೆ ಎಜುಕೇಷನ್ ಚೆನ್ನಾಗಿಲ್ಲ, ಜಾಬ್ ಸ್ವಲ್ಪ ಟೆನ್ಷನ್ಸ್ ಎಷ್ಟೇ ಎಫರ್ಟ್ ಹಾಕಿದರೂ ಸಕ್ಸಸ್ ಕಡಿಮೆ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಿರ, ಕಡಿಮೆ ದುಡ್ಡು, ಸ್ವಲ್ಪ ಲಾಸ್ ಆಗೋ ಸಾಧ್ಯತೆ. ಸೊ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ತೋರಿಸ್ತಾ ಇದೆ, ಸುಮ್ಮನೆ ಬಿಡಿ. ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಸಿಕ್ಕಾಪಟ್ಟೆ ಮಾತುಕತೆ, ಯಾವುದೂ ಸೆಟ್ ಆಗಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟ್ ಮೀನ ಲಗ್ನ. ಮೀನ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬಲ್ಲಿರೋರಿಗೆ ಮೀಡಿಯಮ್ ಗುಡ್, ಬಿಸ್ನೆಸ್ಸು ಎಕ್ಸಲೆಂಟ್ ಗುಡ್, ಒಳ್ಳೆ ಲಂಸಮ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನ ತುಂಬ ಅದ್ಭುತವಾಗಿರುತ್ತೆ, ಗಲಾಟೆ ಇದ್ದರೂ ಕಡಿಮೆ ಆಗುತ್ತೆ. ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಫ್ಯಾಮಿಲಿ ಸಪೋರ್ಟಿಂದ ಅದ್ಭುತವಾಗಿ ಸೆಟ್ ಆಗ್ತಕ್ಕಂಥ ಟೈಮ್. ಹುಡುಕ್ತಾ ಇರೋರಿಗೆ ಸೆಟ್ ಆಗೋ ಸಾಧ್ಯತೆ ಹೆಚ್ಚು. ಯಾಕೆಂದರೆ ಉಳಿದಿದ್ದು ಜಾತಕ 70%, ಇದನ್ನು 30% ಅಂತ ಕರಿತೀವಿ. ಜಾತಕದಲ್ಲಿ ಇದೇ ಕಾಂಬಿನೇಷನ್ ಇದ್ದರೆ ಪಟ್ ಅಂತ ಆಗಿಬಿಡುತ್ತೆ ಹುಡುಕ್ತಾ ಇದ್ರೆ. ಅಲ್ಲಿಲ್ಲ ಅಂದಾಗ ಇದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಬಂದಿದ್ದು ಒಪ್ಕೋಬೇಕು. ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ, ಮೇಜರ್ ಸಮಸ್ಯೆಗಳಿಲ್ಲ, ಬಟ್ ತಿಂತಕ್ಕಂಥ ಫುಡ್ ಮೇಲೆ ಡಿಪೆಂಡು. ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ ಚೆನ್ನಾಗಿ. ಫುಡ್ಡು ರಿಲೇಟೆಡ್ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇಷ್ಟು ಬುಧನ ಪ್ರವೇಶದ ಫಲಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ 15 ದಿವಸದ ಆನ್ಲೈನ್ ಅಸ್ಟ್ರಾಲಜಿ ಕ್ಲಾಸ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಮಾರ್ನಿಂಗ್ ಬ್ಯಾಚ್ 11 to 12 ಸೇರ್ಕೋಬೋದು. ನಿಮ್ಮ ಹಣೆ ಬರ ನೀವು ನೋಡ್ಕೋಬೋದು. ಅದ್ಭುತವಾಗಿರ್ತಕ್ಕಂಥ ಅದೃಷ್ಟನ ಕಂಡಿಡ್ಕೋಬೋದು. ನಾನು ಹಣೆ ಬರದಲ್ಲಿ ನಾನು ಏನು ತೊಗೊಬಂದಿದ್ದೀನಿ, ಕರ್ಮಫಲದಲ್ಲಿ ಭಗವಂತ ನನಗೆ ಏನು ಕೊಟ್ಟಿದ್ದಾನೆ, ನಾನು ಎಷ್ಟು ಎಫರ್ಟ್ ಹಾಕಬೇಕು, ಹೆಂಗಿರಬೇಕು, ಎಷ್ಟು ಆಸೆ ಪಡಬೇಕು, ಇದಕ್ಕೆ ಆಸೆನೇ ಪಡೋದು ಬೇಡವಾ, ಪ್ರತಿಯೊಂದು ಡೀಟೇಲ್ಸ್ 15 ದಿನದಲ್ಲಿ ಕಲಿತೀರಾ. ಬೇಸಿಕ್ಕು ಪ್ಲಸ್ ಪ್ರೊಡಕ್ಷನ್ ಲೆವೆಲ್ ಕಲಿತೀರಾ.
ನಾನು ಇನ್ನೊಬ್ರಿಗೂ ಹೇಳ್ಬೋದು ಅನ್ನೋ ಒಂದು ಪ್ರೊಡಕ್ಷನ್, ನಂದು ನಾನು ನೋಡ್ಕೋಬೋದು ಅನ್ನೋ ಒಂದು ಪ್ರೊಡಕ್ಷನ್ ಮೆಥಡ್ನ ನೀವು 15 ದಿವಸದಲ್ಲಿ ಕಲಿತೀರಾ. ಓಕೆ, ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.